ಸ್ನೇಹಿತರೆ, ಕನ್ನಡ ಪರ್ವ ಚಾನೆಲ್ಗೆ ಸ್ವಾಗತ. IPL 2025ರ ಮ್ಯಾಚ್ ನಂಬರ್ 11 ರಾಜಸ್ಥಾನ್ ರಾಯಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ ನಡುವೆ ನಡೀತು. ಇದು 30 ಮಾರ್ಚ್ 2025ರಂದು ನಡೆದಿದೆ. ಸ್ಥಳ ACA ಸ್ಟೇಡಿಯಂ, ಗುವಾಹಟಿ. ಸೊ ಇದು ತುಂಬಾ ಅದ್ಭುತವಾದ ಮ್ಯಾಚ್ ಇತ್ತಂತಾನೆ ಹೇಳ್ಬೋದು. ಲಾಸ್ಟ್ ಓವರ್ ವರೆಗೂ ವಿನ್ನಿಂಗ್ ಯಾರು ಆಗ್ತಾರೆ, ರಾಜಸ್ಥಾನ್ ರಾಯಲ್ಸ್ ಗೆಲ್ತಾರ ಅಥವಾ ಚೆನ್ನೈ ಸೂಪರ್ ಕಿಂಗ್ಸ್ ಗೆಲ್ತಾರ ಅಂತ ಸ್ವಲ್ಪ ಪೆಂಡುಲಮ್ ಆ ಕಡೆ ಈ ಕಡೆ ಹೋಗ್ತಾನೆ ಇತ್ತು ಅಂತಾನೆ ಹೇಳ್ಬೋದು. ಸೊ ತುಂಬಾ ಒಳ್ಳೆ ಮ್ಯಾಚ್, ಲಾಸ್ಟ್ ಓವರ್ ವರೆಗೂ ಇತ್ತು. ಈ ಮ್ಯಾಚ್ ಅಲ್ಲಿ RCB ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾಚ್ ನಡೆದಾಗ ಧೋನಿ 9ನೇ ಕ್ರಮಾಂಕದಲ್ಲಿ ಬಂದಿದ್ರು. ಸ್ವಲ್ಪ ಈ ಮ್ಯಾಚ್ ಅಲ್ಲಿ ಅಪ್ ದ ಆರ್ಡರ್ ಅಂದ್ರೆ 7ನೇ ಕ್ರಮಾಂಕದಲ್ಲಿ ಬಂದು ಆಡಿದ್ದಾರೆ. ಸೊ ಸ್ವಲ್ಪ ಚೆನ್ನಾಗಿ ಒಳ್ಳೆ ಟಚ್ ಅಲ್ಲೇ ಇದ್ದಾರೆ ಧೋನಿ ಅಂತ ಹೇಳ್ಬೋದು. ಹಾಗಾದ್ರೆ ಬನ್ನಿ ಮ್ಯಾಚ್ ಆಗಿತ್ತು ಅಂತ ನೋಡ್ಕೊಂಡ್ ಬರೋಣ. ಸೊ ರಾಜಸ್ಥಾನ್ ರಾಯಲ್ಸ್ ತಂಡ ಇದು ಇತ್ತು. ಅವರು ಆಲ್ಮೋಸ್ಟ್ ಲಾಸ್ಟ್ ಮ್ಯಾಚ್ ಅಲ್ಲಿ ಇರ್ತಕ್ಕಂಥ ಟೀಮ್ನೇ ಆರಿಸ್ಕೊಂಡಿದ್ದಾರೆ. ಸೊ ನೀವು ನೋಡ್ಬೋದು, ಇದು ರಾಜಸ್ಥಾನ್ ರಾಯಲ್ಸ್ ಅವರ ತಂಡ. ಇಲ್ಲಿ ಕುಮಾರ್ ಕಾರ್ತಿಕೇಯ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿದ್ರು. ಸೊ ಅದೇ ರೀತಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ. ಸೊ ಚೆನ್ನೈ ಸೂಪರ್ ಕಿಂಗ್ಸ್ ಇಲ್ಲಿ ಸ್ಯಾಮ್ ಕರನ್ ನ ಬಿಟ್ಟಿದ್ದಾರೆ. ಅದಾದ್ಮೇಲೆ ದೀಪಕ್ ಹೂಡಾನ ಬಿಟ್ಟಿದ್ದಾರೆ. ಸೊ ದೀಪಕ್ ಹೂಡಾ, ಸ್ಯಾಮ್ ಕರನ್ ನ ಬಿಟ್ಟು ಇವ್ರೇನ್ ಮಾಡಿದ್ದಾರೆ, ಜೆಮಿ ಓವರ್ಟನ್ ಅಂತೇಳಿ ಆಲ್ರೌಂಡರ್ ಅವ್ರನ್ನ ತಗೊಂಡಿದ್ದಾರೆ. ಸೊ ವಿಜಯ್ ಶಂಕರ್ ಅವ್ರನ್ನ ತಗೊಂಡಿದ್ದಾರೆ. ಸೊ ವಿಜಯ್ ಶಂಕರ್ನ ತಗೊಂಡಿದ್ದು ಅಥವಾ ಜೆಮಿ ಓವರ್ಟರ್ನ ತಗೊಂಡಿದ್ದು ವರ್ಕೌಟ್ ಆಯ್ತಾ ಅಂತ ನೋಡೋಣ. ಮ್ಯಾಚ್ ಡೀಟೇಲ್ಸ್ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ ನಿಮ್ಗೆ. ಸೊ ಟಾಸ್ ಯಾರು ಗೆದ್ರು ಅಂತಂದ್ರೆ, ಟಾಸ್ ಗೆದ್ದಿದ್ದು ಮತ್ತೆ ಚೆನ್ನೈ ಸೂಪರ್ ಕಿಂಗ್ಸ್. ಟಾಸ್ ಗೆದ್ದು ಅವರು ಬೌಲಿಂಗ್ ನ ಆಯ್ಕೆ ಮಾಡ್ಕೊಂತಾರೆ. ಸೊ ಇದಾಗಿತ್ತು ರಾಜಸ್ಥಾನ್ ರಾಯಲ್ಸ್ ಅವರ ಬ್ಯಾಟಿಂಗ್. ಸೊ ಯಶಸ್ವಿ ಜೈಸ್ವಾಲ್ ಯಾಕೋ ಅಷ್ಟು ಸಕ್ಸಸ್ ಆಗ್ತಾ ಇಲ್ಲ ಆಡಿರೋ 3 ಮ್ಯಾಚ್ ಅಲ್ಲಿ. ನೋಡ್ಬೇಕು, ಯು ಕ್ಯಾನ್ ಸಿ ಹಿಯರ್ ಅವರು ಬರೀ 4 ರನ್ ಅನ್ನ ಮಾಡಿದಾರೆ. ಅದರಲ್ಲಿ ಒಂದು 4 ಇತ್ತು. ಆ 4 ಒಳ್ಳೆ ಸ್ಟ್ರೋಕ್ ಅಂತಾನೆ ಹೇಳ್ಬೋದು. ಬಟ್ ಸಮ್ ಅವರು ವಿಕೆಟ್ ನ ಬೇಗನೆ ಒಪ್ಪಿಸ್ತಾರೆ. ಸೊ ಸಂಜು ಸ್ಯಾಮ್ಸನ್ ಅಲಾಂಗ್ ವಿತ್ ನಿತೀಶ್ ರಾಣಾ ಒಂದ್ ಸ್ವಲ್ಪ ಆಡ್ತಾರೆ. ಸೊ ಬಟ್ ಸಂಜು ಸ್ಯಾಮ್ಸನ್ 20 ರನ್ ಅಷ್ಟೇ ಕಲೆ ಹಾಕ್ತಾರೆ. ಸೊ ಕ್ಯಾಚ್ ರಚಿನ್ ರವೀಂದ್ರ, ಬೋಲ್ಡ್ ನೂರ್ ಅಹಮದ್. ಸೊ 125 ಸ್ಟ್ರೈಕ್ ರೇಟ್ ಅಲ್ಲಿ. ಬಟ್ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಆಡಿದ್ದಂತಂದ್ರೆ ನಿತೀಶ್ ರಾಣಾ. ಸೊ 36 ಬಾಲ್ಗಳಲ್ಲಿ 81 ರನ್ ಅನ್ನು ಹೊಡಿತಾರೆ. ಸೊ ಅವರು ನೀವು ನೋಡ್ಬೋದು ಇಲ್ಲಿ 10 4 5 6. 10 4 ಅಂದ್ರೆ 14 40 ರನ್ ಮತ್ತು 5 30. ಆಲ್ಮೋಸ್ಟ್ 70 ರನ್ಸ್ ನ ಬರೀ 4 6 ಗಳಲ್ಲೇ ಕಲೆ ಹಾಕಿದ್ದಾರೆ ಅವರು. ಸೊ ತುಂಬಾ ಅದ್ಭುತವಾದ ಆಟ. ನೀವು ಹೈಲೈಟ್ಸ್ ನೋಡಿದಾಗ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಒಳ್ಳೆ ಆಟ ಆಡಿದ್ರು ಅವರು ಅಂತೇಳಿ. ಸೊ ನೀವು ಇಲ್ಲಿ ಸ್ಟ್ರೈಕ್ ರೇಟ್ ನೋಡ್ಬೋದು, 225 ಸ್ಟ್ರೈಕ್ ರೇಟ್ ಇದೆ. ಸೊ ಇವ್ರನ್ನ ಬಿಟ್ರೆ ರಿಯಾನ್ ಪರಾಗ್ ಸ್ವಲ್ಪ ಜವಾಬ್ದಾರಿಯುತ ಆಟ ಆಡ್ಬೇಕಂತ, ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಬೇಕು ಅಂತೇಳಿ ಸ್ವಲ್ಪ ನಿತೀಶ್ ರಾಣಾ ಜೊತೆ ಸ್ವಲ್ಪ ಸ್ಲೋ ಆಗಿ ಆಡ್ತಾ ಇದ್ರು ಅಂತ ಅನ್ಸುತ್ತೆ. ಸೊ ನೀವು ನೋಡ್ಬೋದು, ನಿತೀಶ್ ರಾಣಾ ಔಟ್ ಆದ್ಮೇಲೆ ರಿಯಾನ್ ಪರಾಗ್ ಇರ್ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ಆಡ್ತಾ ಇರ್ತಾರೆ. ಬಟ್ ಬೇರೆ ಯಾರನ್ನು ಅಂತ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡಲ್ಲ ಇಲ್ಲಿ. ನೋಡ್ಬೋದು, ಧ್ರುವ್ ಜುರೇಲ್ ಆಗಿರ್ಬೋದು ಅಥವಾ ವನಿಂದು ಹಸರಂಗ ಆಗಿರ್ಬೋದು, ಶಿಮ್ರಾನ್ ಹೆಟ್ಮಯರ್. ಸೊ ಅವ್ರು 16 ಬಾಲ್ 19 ರನ್ ಲಾಸ್ಟಿಗೆ ಬಂದಿರ್ತಾರೆ. ಬಟ್ ಅಷ್ಟೇನು ಒಳ್ಳೆ ಸ್ಕೋರ್ ಅಂತ ಹೇಳಲ್ಲ, ಯಾಕಂದ್ರೆ ಒಳ್ಳೆ ಟಚ್ ಅಲ್ಲಿ ಇಲ್ಲ ಅವರು. ಇನ್ನು ಉಳ್ಕಿದಾರೆಲ್ಲ ಸೊ ಅಂತ ಏನು ಪರ್ಫಾರ್ಮೆನ್ಸ್ ಇಲ್ಲ. ಸೊ ಫಸ್ಟ್ 10 ಓವರ್ಸ್ ತುಂಬಾ ಚೆನ್ನಾಗಿ ಆಡ್ತಾರೆ ರಾಜಸ್ಥಾನ್ ರಾಯಲ್ಸ್ ಅವರು. ಅದಾದ್ಮೇಲೆ ನೆಕ್ಸ್ಟ್ 10 ಓವರ್ಸ್ ಅಲ್ಲಿ ತುಂಬಾ ವಿಕೆಟ್ಗಳನ್ನ ರೆಗ್ಯುಲರ್ ಇಂಟರ್ವೆಲ್ ಅಲ್ಲಿ ಕಳ್ಕೊಂತಾರೆ. ಸೊ ಹಾಗಾಗಿ ಫೈನಲ್ ಸ್ಕೋರ್ 182 ಫಾರ್ 9 ವಿಕೆಟ್ಸ್ ಆಗುತ್ತೆ. ಇಲ್ಲಾಂದ್ರೆ ಆಲ್ಮೋಸ್ಟ್ 200 to 220 ರನ್ ಅಲ್ಲಿ ಅವ್ರು ಇರ್ಬೋದಿತ್ತು. ಹಾಗಾದ್ರೆ ಬನ್ನಿ ನೋಡೋಣ ಯಾವ್ಯಾವ ಟೈಮಲ್ಲಿ ವಿಕೆಟ್ ಹೋಯ್ತು ಅಂತೇಳಿ. ಸೊ ಯಶಸ್ವಿ ಜೈಸ್ವಾಲ್ 4 ರನ್ ಇದ್ದಾಗ ಔಟ್ ಆಗ್ತಾರೆ. ಸಂಜು ಸ್ಯಾಮ್ಸನ್ 86 ರನ್ ಇದ್ದಾಗ ಔಟ್ ಆಗ್ತಾರೆ. ಬಟ್ ಸಂಜು ಸ್ಯಾಮ್ಸನ್ ಹೊಡೆದಿರೋದು ತುಂಬಾ ಕಮ್ಮಿ ರನ್ಸ್, 20 ರನ್ ಏನೋ ಹೊಡೆದಿದ್ದಾರೆ. ಬಟ್ ತುಂಬಾ ಬಾಲ್ಗಳನ್ನ ಆಡಿ ತುಂಬಾ ರನ್ ಅನ್ನ ಹೊಡೆದಿರೋದು ನಿತೀಶ್ ರಾಣಾ. ಸೊ ನಿತೀಶ್ ರಾಣಾ 124 ಫಾರ್ 3. ನೋಡಿ ಇಲ್ಲಿ ಗೊತ್ತಾಗುತ್ತೆ ನಿಮಗೆ, 11.3 ಓವರ್ಸ್. 11.3ಗೆನೆ 124 ರನ್ ಇದ್ದಾರೆ ಇವರು. ಆಲ್ಮೋಸ್ಟ್ ಯುನೋ ಮೋರ್ ದನ್ 10 ರನ್ ರೇಟ್ ಅಲ್ಲೇ ನಡೀತಾ ಇರುತ್ತೆ. 3 ವಿಕೆಟ್ ಹೋಗಿರುತ್ತೆ. ಅದಾದ್ಮೇಲೆ ವಿತಿನ್ 10 ರನ್ಸ್ ಅಲ್ಲಿ 13ನೇ ಓವರ್ ಅಲ್ಲಿ 134 ರನ್ಗೆ ಇನ್ನೊಂದು ವಿಕೆಟ್ ಹೋಗುತ್ತೆ. ಮತ್ತೆ ವನಿಂದು ಹಸರಂಗ 140ಕ್ಕೆ 5 ವಿಕೆಟ್ 14ನೇ ಓವರ್ ಅಲ್ಲಿ. ಸೊ ಇಲ್ಲಿಂದ ಆಲ್ಮೋಸ್ಟ್ 11 ಓವರ್ ಆದ್ಮೇಲೆ 11 ಓವರ್ ವರೆಗೂ ಸಖತ್ತಾಗಿ ಆಡ್ತಾರೆ. ಯಾವಾಗ ನಿತೀಶ್ ರಾಣಾ ಔಟ್ ಆಗ್ತಾರೋ, ನಿತೀಶ್ ರಾಣಾ ಔಟ್ ಆಗಿದ್ದನು ಕೂಡ ಸ್ಟಂಪ್ ಇಂದ. ನಿಮ್ಗೆ ಇಲ್ಲಿ ನಾನು ತೋರಿಸ್ದಂಗೆ ಸ್ಟಂಪ್ ಧೋನಿ, ಬೋಲ್ಡ್ ರವಿಚಂದ್ರನ್. ಸೊ ಅಶ್ವಿನ್ ಬೌಲಿಂಗ್ ಅಲ್ಲಿ ಮುಂದೆ ಹೋಗಿ 6 ಹೊಡೆಯೋಣ ಇಲ್ವಾ 4 ಹೊಡೆಯೋಣ ಅಂತ ಹೋಗ್ತಾರೆ.
ಬಟ್ ಅಶ್ವಿನ್ ಮತ್ತೆ ಧೋನಿದು ಈ ಕಾಂಬಿನೇಷನ್ ಅಲ್ಲಿ ಈ ತರ ಬ್ಯಾಟ್ಸ್ಮನ್ ಸ್ವಲ್ಪ ಅಡ್ವಾನ್ಸ್ ಆಗಿ ಮುಂದೆ ಹೋಗ್ತಾರಂದ್ರೆ ಅಶ್ವಿನ್ ಸ್ವಲ್ಪ ಸ್ಲೋ ಡೌನ್ ಮಾಡಿ ವೈಡ್ ಆಗ್ತಾರೆ. ಸೊ ಆ ವೈಡ್ ಹಾಕಿದಾಗ ಧೋನಿ ಅದನ್ನ ಸ್ಟಂಪ್ ಮಾಡ್ತಾರೆ. ಇದನ್ನ ತುಂಬಾ ಸರಿ ಈ ಟ್ರಿಕ್ ನ ನೋಡಿದೀವಿ. ಅದೇ ಟ್ರಿಕ್ಕಿಗೆ ನಿತೀಶ್ ರಾಣಾ ಬಲಿ ಆದ್ರು. ಇಲ್ಲ ಅಂತ ಅಂದಿದ್ರೆ ನಿತೀಶ್ ರಾಣಾ ಗ್ಯಾರಂಟಿ ಸೆಂಚುರಿ ಹೊಡಿತಿದ್ರು ಅಂತಾನೆ ಹೇಳ್ಬೋದು. ಸೊ ನಿತೀಶ್ ರಾಣಾ ಔಟ್ ಆದ್ಮೇಲೆ ಅಷ್ಟೊಂದೇನು ಯಾರನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಲ್ಲ. ಸೊ ರಿಯಾನ್ ಪರಾಗ್ ಬಿಟ್ರೆ, ರಿಯಾನ್ ಪರಾಗು ಒಳ್ಳೆ ಟಚ್ ಅಲ್ಲಿ ಇರ್ತಾರೆ, ಒಳ್ಳೊಳ್ಳೆ ಶಾಟ್ಸ್ ನ ಹೊಡಿತಾರೆ. ಬಟ್ ಅಟ್ ಸಮ್ ಪಾಯಿಂಟ್ 17ನೇ ಓವರ್ ಅಲ್ಲಿ ಇನ್ನೇನು ಆ, ಜಾಸ್ತಿ ರನ್ ಕಲೆ ಹಾಕ್ಬೇಕು ಅಂತ ಹೊಡೆಯಕ್ ಹೋದಾಗ ಔಟ್ ಆಗ್ತಾರೆ. ಸೊ ಹಸರಂಗಾನು ಇಲ್ಲಿ ಅಷ್ಟು ಚೆನ್ನಾಗಿ ಆಡಲ್ಲ. ಜೋಫ್ರಾ ಆರ್ಚರ್ ಅಷ್ಟೇ, ಅವರು ನೋಡಿ 166 ಬರ್ತಾರೆ, 174ಕ್ಕೆ ಔಟ್ ಆಗ್ತಾರೆ. ಸೋಮಕುಮಾರ್ ಕಾರ್ತಿಕೇಯ ಇಂಪ್ಯಾಕ್ಟ್ ಪ್ಲೇಯರ್ 175ಕ್ಕೆ. ಸೊ ಶಿಮ್ರನ್ ಹೆಟ್ಮಯರ್ 19.1 ಓವರಲ್ಲಿ 176. ಸೊ ಇದಾದ್ಮೇಲೆ ಇನ್ನ ಈ ಓವರ್ ಅಲ್ಲಿ 6 ರನ್ ಕಲೆ ಹಾಕ್ತಾರೆ. 6 ರನ್ ಕಲೆ ಹಾಕಿ ಕೊನೆಗೆ ಫೈನಲ್ ಸ್ಕೋರ್ 182ಕ್ಕೆ 9. ಸೊ ಹಾಗಾದ್ರೆ ಬನ್ನಿ ಓವರ್ ವೈಸ್ ಕಂಪ್ಯಾರಿಸನ್ ನೋಡೋದಾದ್ರೆ, ಫಸ್ಟ್ 6 ಓವರ್ ಅಲ್ಲಿ 79 ರನ್ಗೆ 1 ವಿಕೆಟ್ ಹೋಗಿರುತ್ತೆ. 10 ಓವರ್ ಆದಾಗ 99ಕ್ಕೆ 2, 15 ಓವರ್ ಆದಾಗ 145ಕ್ಕೆ 5, 20 ಓವರ್ ಆದಾಗ 182ಕ್ಕೆ 9. ಸೊ 10 ಓವರ್ ಅಲ್ಲಿ 100 ರನ್ ಕಲೆ ಹಾಕಿರ್ತಾರೆ. ಇನ್ನ 10 ಓವರ್ ಅಲ್ಲಿ 82 ರನ್ ಅಷ್ಟೇ. ಏನೋ 99 ರನ್ಸ್ ಅಂದ್ರೆ ಆಲ್ಮೋಸ್ಟ್ 100 ಅನ್ಕೊಳ್ಳಿ. ಇನ್ನ 82 83 ರನ್ ಅನ್ನು ಕಲೆ ಹಾಕ್ತಾರೆ. ಆಲ್ಮೋಸ್ಟ್ ಇವರು ವಿಕೆಟ್ ಕಳ್ಕೊಂಡಿಲ್ಲ ಇಲ್ಲಿ. 99 ಫಾರ್ 2 ಇತ್ತು. ಸೊ ಲಾಸ್ಟಿಗೆ ಲಾಸ್ಟ್ 10 ಓವರ್ಸ್ ಅಲ್ಲಿ 7 ವಿಕೆಟ್ಸ್ ನ ಕಳ್ಕೊಂತಾರೆ. ಅಂದ್ರೆ ಸ್ಪಿನ್ನರ್ಸ್ ಇಲ್ಲಿ ಆಲ್ಮೋಸ್ಟ್ 10 ಓವರ್ ಆ ರೇಂಜ್ ಅಲ್ಲಿ ಸ್ಪಿನ್ನರ್ಸ್ ಜಾಸ್ತಿ ಬಂದು ಅಟ್ಯಾಕ್ ಮಾಡ್ತಾರೆ. ಸೊ ಹಾಗಾಗಿ ಹೊಡಿಯಕ್ ಹೋಗಿ ವಿಕೆಟ್ ನ ಕಳ್ಕೊಂತಾರೆ. ಬಟ್ ಮನಸ್ಸು ಮಾಡಿದ್ರೆ ಸ್ವಲ್ಪ ಪೇಷನ್ಸ್ ಇಂದ ಆಡಿದ್ರೆ 200ನ ದಾಟಿಸಬಹುದಿತ್ತು, ಕಾಂಪಿಟೇಟಿವ್ ಸ್ಕೋರ್ ಆಗಿರೋನು ಇರೋದು. ಸೊ ಇದು ಚೆನ್ನೈ ಸೂಪರ್ ಕಿಂಗ್ಸ್ ನ ಬೌಲಿಂಗ್ ಆಗಿತ್ತು. ನೀವು ನೋಡ್ಬೋದು ಖಲೀಲ್ ಅಹ್ಮದ್ 38 ರನ್ 2 ವಿಕೆಟ್ ತಗೊಂತಾರೆ. ಎಕನಾಮಿ ರೇಟ್ 9. ಸೊ ಜೆಮಿ ಓವರ್ಟನ್ 2 ಓವರ್ ಅಲ್ಲಿ 30, 15 ಎಕನಾಮಿ ಇರುತ್ತೆ. ಇವ್ರಿಗೆ ಸಖತ್ತಾಗಿ ಟಾರ್ಗೆಟ್ ಮಾಡಿ ಹೊಡಿತಾರೆ ನಿತೀಶ್ ರಾಣಾ. ಸೊ ರವಿಚಂದ್ರನ್ ಅಶ್ವಿನ್ 4 ಓವರ್ 46 ರನ್. ಸೊ ಈ ಸೀರೀಸ್ ಅಲ್ಲಿ ರವಿಚಂದ್ರನ್ ಅಶ್ವಿನ್ ತುಂಬಾ ಜನ ಚೆನ್ನಾಗಿ ಟಾರ್ಗೆಟ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಸೊ ಓನ್ಲಿ 1 ವಿಕೆಟ್. ಸೊ 11 ಎಕಾನಮಿ ರೇಟ್ ಅಲ್ಲಿ ನಡೀತಾ ಇದೆ. ನೂರ್ ಅಹಮದ್ ತುಂಬಾ ಒಳ್ಳೆ ಬೌಲಿಂಗ್ ಮಾಡಿದ್ರು. 4 ಓವರ್ 28 ರನ್ 2 ವಿಕೆಟ್. ಮತೀಶ ಪತಿರಣ 4 ಓವರ್ 28 ರನ್ 2 ವಿಕೆಟ್. ಆಯ್ತಾ. ಸೊ ಇನ್ನ ರವೀಂದ್ರ ಜಡೇಜಾ 2 ಓವರ್ 10 ರನ್ 1 ವಿಕೆಟ್. ಸೊ ಇದಾಗಿತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಬೌಲಿಂಗ್ ಅಟ್ಯಾಕ್. ಸೊ ಫಸ್ಟ್ 3 ಮೆಂಬರ್ಸ್ನ ಚೆನ್ನಾಗೇನೆ ಟಾರ್ಗೆಟ್ ಮಾಡಿ ಹೊಡಿತಾರೆ ಫಸ್ಟ್ 10 ಓವರ್ಸ್ ಅಲ್ಲಿ. ಇನ್ನ ಇವರು ನೂರ್ ಅಹಮದ್, ಮತೀಶ್ ಪತಿರಣ, ಆಮೇಲೆ ರವೀಂದ್ರ ಜಡೇಜಾ ಲಾಸ್ಟ್ 10 ಓವರ್ಸ್ ಅಲ್ಲಿ ಸ್ವಲ್ಪ ಅಟ್ಯಾಕಿಂಗ್ ಬೌಲಿಂಗ್ ಮಾಡ್ತಾರೆ. ಸೊ ಹಾಗಾಗಿ ವಿಕೆಟ್ ಸ್ವಲ್ಪ ಹೋಗುತ್ತೆ, ಹಾಗೂ ರನ್ ರೇಟ್ ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗಾದ್ರೆ ಬನ್ನಿ ಚೆನ್ನೈ ಸೂಪರ್ ಕಿಂಗ್ಸ್ ಈ ಟಾರ್ಗೆಟ್ ನ ಹೇಗೆ ಚೇಸ್ ಮಾಡಿದ್ರು ಅಂತ ನೋಡೋಣ. ಸೊ ಟಾರ್ಗೆಟ್ ಆಗಿತ್ತು 183 ರನ್ಗಳು. ಸೊ ಇಲ್ಲಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ಏನ್ ಹೇಳುತ್ತೆ ಅಂದ್ರೆ, ಚೆನ್ನೈ ಸೂಪರ್ ಕಿಂಗ್ಸ್ ಲಾಸ್ಟ್ 9 ಗೇಮ್ಗಳಲ್ಲಿ ಯಾವಾಗ 175ಕ್ಕಿಂತ ಜಾಸ್ತಿ ಚೇಸಿಂಗ್ ಟಾರ್ಗೆಟ್ ಸಿಕ್ಕಿದೆ, ಆ ಎಲ್ಲಾ ಗೇಮ್ಗಳಲ್ಲೂ ಅವರು ಕಂಟಿನ್ಯೂಸ್ ಆಗಿ 175+ ರನ್ ಚೇಸಿಂಗ್ ಇದ್ರೆ ಸೋತಿದ್ದಾರೆ. ಸೊ ಇಲ್ಲಿ ಕೂಡ ಅದೇನೆ ಆಗ್ಬೋದೇನೋ, ಅವರು 175 ರನ್ಗಿನ ಮೇಲೆ ಚೇಸ್ ಮಾಡಕ್ ಆಗಲ್ವೇನೋ ಅನ್ನೋ ಒಂದು ಪ್ರೆಡಿಕ್ಷನ್ ಇತ್ತು. ನೋಡೋಣ, ಅದೇ ರೀತಿ ಆಗಿದೆ. ಇಲ್ಲಿ ಕೂಡ 176 ರನ್ ಹೊಡೆದಿದ್ದಾರೆ, ಬಟ್ ಅವರು ವಿನ್ ಆಗಕ್ಕಾಗಿಲ್ಲ. ಸೊ ಹೇಗಿತ್ತು ಚೇಸಿಂಗ್ ಅಂತ ನೋಡೋಣ, ಆಮೇಲೆ ಆರ್ ಬೌಲಿಂಗ್ ಹೇಗಿತ್ತು ಅಂತ ನೋಡೋಣ. ರಚಿನ್ ರವೀಂದ್ರ 4ನೇ ಬಾಲಲ್ಲೇ ಜೊಫ್ರಾ ಆರ್ಚರ್ಗೆ ಔಟ್ ಆಗ್ತಾರೆ, ಕೀಪರ್ ಕ್ಯಾಚ್ ಕೊಟ್ಟು. ತುಂಬಾ ಒಳ್ಳೆ ಬಾಲ್ಸ್ ಮಾಡ್ತಾರೆ 4 ಬಾಲ್. ಸೊ 0 ರನ್ಸ್ ಜೋಫ್ರಾ ಆರ್ಚರ್ಗೆ, ಅದು ಮೇಡಿನ್ ಓವರ್ ಆಗುತ್ತೆ. ಇನ್ನು ರಾಹುಲ್ ತ್ರಿಪಾಠಿ 3 4 1 6, ಸಾರಿ ಇಲ್ಲಿ ಟೈಪ್ ಮಿಸ್ಟೇಕ್ ಆಗಿದೆ. ಸೊ 19 ಬಾಲಲ್ಲಿ 23 ರನ್ ಹೊಡಿತಾರೆ. ಬಟ್ ಅಂತ ಏನು ಎಫೆಕ್ಟಿವ್ ಆಟ ಆಡ್ತಾ ಇಲ್ಲ ರಾಹುಲ್ ತ್ರಿಪಾಠಿ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಅಂತಾನೆ ಹೇಳ್ಬೋದು. 3 ಮ್ಯಾಚ್ ಅವಕಾಶ ಸಿಕ್ಕಿದೆ, ಬಟ್ 3 ಮ್ಯಾಚ್ಗಳಲ್ಲಿನೂ ಅವರು ಅಂತ ಏನು ಎಫೆಕ್ಟಿವ್ ಪರ್ಫಾರ್ಮೆನ್ಸ್ ನ ತೋರಿಸ್ತಾ ಇಲ್ಲ. ಸೊ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಇವ್ರನ್ನ ಇಟ್ಕೊಂತಾರ, ಅಥವಾ ಏನಾದ್ರು ಬೇರೆ ರಿಪ್ಲೇಸ್ ಮಾಡ್ತಾರಾ? ಋತುರಾಜ್ ಗಾಯಕ್ವಾಡ್ ಯೂಶಲಿ ಓಪನಿಂಗ್ ಬರ್ತಿದ್ರು, ಅವರು ಓಪನಿಂಗ್ ಹೋಗಿ ರಾಹುಲ್ ತ್ರಿಪಾಠಿನ 1 ಡೌನ್ ಕಳ್ಸೋದು ಏನಾದ್ರು ಪ್ಲಾನ್ ಮಾಡ್ತಾರ ನೋಡ್ಬೇಕು. ಸೊ ಇನ್ನು ಋತುರಾಜ್ ಗಾಯಕ್ವಾಡ್ ಇನಿಷಿಯಲಿ ಸ್ವಲ್ಪ ಸ್ಲೋ ಆಗಿ ಆಡ್ತಾ ಇರ್ತಾರೆ, ಅದಾದ್ಮೇಲೆ ತುಂಬಾ ಒಳ್ಳೆ ಪಿಕಪ್ ಮಾಡ್ತಾರೆ. ಇದು ಆ, ಚೆನ್ನೈ ಸೂಪರ್ ಕಿಂಗ್ಸ್ಗೆ ತುಂಬಾ ಒಳ್ಳೆ ಇನ್ನಿಂಗ್ಸ್, ಬೇಕಾಗಿದ್ದಂತ ಇನ್ನಿಂಗ್ಸ್. ಅಕಸ್ಮಾತ್ ಏನಾದರೂ ಋತುರಾಜ್ ಗಾಯಕ್ವಾಡ್ ಔಟ್ ಆಗ್ಬಿಟ್ಟಿದ್ರೆ ಬೇಗ, ಇನ್ನೂ ಕಷ್ಟ ಆಗ್ತಿತ್ತು ಚೆನ್ನೈ ಸೂಪರ್ ಕಿಂಗ್ಸ್ಗೆ ಅಂತಾನೆ ಹೇಳ್ಬೋದು. ತುಂಬಾ ಒಳ್ಳೆ ಆಟ ಆಡ್ತಾರೆ. ಸೊ 7 4 1 6, 143 ಸ್ಟ್ರೈಕ್ ರೇಟ್ ಅಲ್ಲಿ. ಇನ್ನು ಶಿವಮ್ ದುಬೆ
ರಿಯಾನ್ ಪರಾಗ್ ಸಖತ್ತಾದ ಕ್ಯಾಚ್, ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ ಥರ ಕ್ಯಾಚ್ ಹಿಡಿತಾರೆ ಅಂತೇಳಿ. ಅಂತ ಒಳ್ಳೆ ಕ್ಯಾಚ್ ಹಿಡಿತಾರೆ. ಇದೇ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಶಿವಮ್ ದುಬೆ ಇಂಪ್ಯಾಕ್ಟ್ ಪ್ಲೇಯರ್. ಸೊ ಬಂದವರೇ ಅವರು 6-4 ಹೊಡೆಯೋದು, ಆಮೇಲೆ ಸ್ಪಿನ್ನರ್ಗಳಿಗೆ ತುಂಬಾ ಚೆನ್ನಾಗಿ ಆಡ್ತಾರೆ. ಬಟ್ ಹಸರಂಗಾಗೆ ಒಂದು ಸಿಕ್ಸ್ ಹೊಡಿತಾರೆ, ಆ ಸಿಕ್ಸ್ ಆದ್ಮೇಲೆ ಪರಾಗ್ ಒಂದು ಕ್ಯಾಚ್ ಅನ್ನ ಹಿಡಿತಾರೆ. ಸಖತ್ತಾದ ಕ್ಯಾಚ್, ಅದನ್ನ ನೋಡ್ಲೇಬೇಕು ನೀವು. ಯಾರನ್ನು ಊಹೆ ಮಾಡೋಕ್ಕಾಗಿರಲ್ಲ ಆ ತರ ಕ್ಯಾಚ್ ಅದು. ಸೊ 18 ರನ್ ನೋಡಿದು 10 ಬಾಲಿಗೆ ಔಟ್ ಆಗ್ತಾರೆ. ಇದರಲ್ಲಿ ಒಂದು 4 2 ಸಿಕ್ಸ್ ಇರುತ್ತೆ. ಇದು ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಆಗಂತ ವಿಕೆಟ್ ಇದು, ಪ್ಲಸ್ ಋತುರಾಜ್ ಗಾಯಕ್ವಾಡ್ ಅಂತಾನೆ ಹೇಳ್ಬೋದು. ಬಟ್ ಮೇನ್ಲಿ ಶಿವಮ್ ದುಬೆ, ಯಾಕಂದ್ರೆ ಶಿವಮ್ ದುಬೆ ಒಂದು 4-5 ಓವರ್ ಆಡಿದ್ರೆ ಪಂದ್ಯದ ಗತಿನೇ ಬದಲಾಯಿಸ್ಬಿಡ್ತಾರೆ. ಸೊ ಇನ್ನು ವಿಜಯ್ ಶಂಕರ್ ಬರ್ತಾರೆ ಶಿವಮ್ ದುಬೆ ಆದ್ಮೇಲೆ. ಅಂತ ಏನು ಎಫೆಕ್ಟಿವ್ ಪರ್ಫಾರ್ಮೆನ್ಸ್ ಇಲ್ಲ ವಿಜಯ್ ಶಂಕರ್ದಲ್ಲಿ. ಇನ್ನು ರವೀಂದ್ರ ಜಡೇಜಾ ಬರ್ತಾರೆ. 27 ರನ್ಗೆ 32 ರನ್ 22 ಬಾಲ್ಗಳಲ್ಲಿ 2 4 1 6 ಹೊಡಿತಾರೆ, ನಾಟ್ ಔಟ್ ಆಗ್ತಾರೆ. ಬಟ್ ಇದು ತುಂಬಾ ಮ್ಯಾಚ್ ವಿನ್ನಿಂಗ್ ಆಗುವಂತ ಇನ್ನಿಂಗ್ಸ್ ಕೂಡ ಆಗಿರ್ತಿತ್ತು ಅಕಸ್ಮಾತ್ ಗೆದ್ದಿದ್ರೆ. ಸೊ ಇನ್ನು ವಿಜಯ್ ಶಂಕರ್ ಔಟ್ ಆದ್ಮೇಲೆ ಎಂ ಎಸ್ ಧೋನಿ ಬರ್ತಾರೆ ಇಲ್ಲಿ. ಸೊ ಎಂ ಎಸ್ ಧೋನಿ ಆ, ಬಂದು ಆ, ತುಂಬಾ ಒಳ್ಳೆ ಆಟ ಆಡ್ತಾರಂತಾನೆ ಹೇಳ್ಬೋದು. ಅಂದ್ರೆ ತುಂಬಾ ಒಳ್ಳೆ ಟಚ್ ಅಲ್ಲಿ ಇರ್ತಾರೆ ಕೂಡ ಅವರು. ಲೈಕ್ ಅವ್ರು ಹೊಡೆಯೋ ಶಾಟ್ಗಳು ಇವತ್ತಿಗೂ ಇನ್ನೂ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. 11 ಬಾಲ್ಗಳಲ್ಲಿ 16 ರನ್ನು, ಆಲ್ಮೋಸ್ಟ್ 19ನೇ ಓವರ್ ವರೆಗೂ ಆಡ್ತಾರೆ ಧೋನಿ. ಇನ್ನೇನು ಆಟ ಅವ್ರು ಗೆಲ್ಲಿಸ್ತಾರೆ ಲಾಸ್ಟ್ ಓವರಲ್ಲಿ. ನಮಗೆ ಆಲ್ಮೋಸ್ಟ್ 20 ರನ್ಸ್ ಪ್ಲಸ್ ಏನೋ ಬೇಕಾಗಿರುತ್ತೆ, ಬಟ್ ಗೆಲ್ಲಿಸ್ತಾರೆ ಅನ್ನೋ ಒಂದು ಇದು ಇರುತ್ತೆ. ಹೊಡೆಯಕ್ಕೆ ಹೋಗ್ತಾರೆ, ಬಟ್ ಅದಕ್ಕಿಂತ ಮುಂಚಿನ ಓವರಲ್ಲಿ ಒಂದು 4 1 6 ಹೊಡೆದಿರ್ತಾರೆ 11 ಬಾಲಲ್ಲಿ 16 ರನ್. ಬಟ್ ಸಂದೀಪ್ ಶರ್ಮಾ ಬೌಲಿಂಗ್ ಅಲ್ಲಿ 20ನೇ ಓವರಲ್ಲಿ ಔಟ್ ಆಗ್ತಾರೆ. ಸೊ ಇನ್ನು ಜೆಮಿ ಓವರ್ಟನ್ ಬರ್ತಾರೆ. ಲಾಸ್ಟ್ ಓವರಲ್ಲಿ 4 ಬಾಲಲ್ಲಿ 11 ರನ್ ಹೊಡಿತಾರೆ. ಸೊ ಫೈನಲ್ ಆಗಿ 176 ಅಷ್ಟೇ ಇವರು ಕಲೆ ಹಾಕಕ್ಕಾಗುತ್ತೆ 6 ವಿಕೆಟ್ಗೆ. ಸೊ ಇಲ್ಲಿ ನಾನು ಒಂದು ಅನಾಲಿಸಿಸ್ ಇಲ್ಲಿ ಎಕ್ಸ್ಟ್ರಾ ಮಾಡ್ಲಿಕ್ಕೆ ಇಲ್ಲಿ ಬಯಸ್ತೀನಿ. ನೋಡ್ಬೋದು ಇಲ್ಲಿ ನೀವು 16ನೇ ಓವರಲ್ಲಿ 7 ರನ್ ಕೊಟ್ಟಿರ್ತಾರೆ ವಹಿಂದು ಹಸರಂಗ. ಸೊ ಆಫ್ಟರ್ 15 ಓವರ್ಸ್ 122 ಫಾರ್ 4. 16.4 ಅಲ್ಲಿ ಗಾಯಕ್ವಾಡ್ ಸಿಕ್ಸ್ ಹೊಡಿತಾರೆ. 16.5 ಅಲ್ಲಿ ಗಾಯಕ್ವಾಡ್ ಔಟ್ ಆಗ್ತಾರೆ. ಸೊ ಹೊಸ ಬ್ಯಾಟ್ಸ್ಮನ್ ಗಾಯಕ್ವಾಡ್ ಆದ್ಮೇಲೆ ಧೋನಿ ಬರ್ತಾರೆ. 17th ಓವರ್ 9 ರನ್ ಅಷ್ಟೇ ಕೊಡ್ತಾರೆ ಸಂದೀಪ್ ಶರ್ಮಾ. ಸೊ ಸಂದೀಪ್ ಶರ್ಮಾ ಮೀಡಿಯಂ ಪೇಸರ್, ತುಂಬಾ ಸ್ಲೋ ಆಗಿ ಆಗ್ತಾರೆ ಬಾಲ್ಸ್ನ ಕೆಲವೊಂದು ಟೈಮಲ್ಲಿ. ಸೊ ಈ ಓವರಲ್ಲಿ ಅಂತ ಏನು ಹೆಚ್ಚಿಗೆ ರನ್ ಬರಲ್ಲ. 16.1 ಅಲ್ಲಿ ಜಡೇಜಾ ಒಂದು 4 ಹೊಡಿತಾರೆ. ಇನ್ನು 18ನೇ ಓವರ್ ಮಹೇಶ್ ತೀಕ್ಷಣ ಮಾಡ್ತಾರೆ. ಸೊ 144 ಫಾರ್ 5, ಇಲ್ಲಿನೂ 6 ರನ್ ಕೊಡ್ತಾರೆ. ತುಂಬಾ ಒಳ್ಳೆ ಓವರ್ಸ್ ಇವು. ಇಲ್ಲಿ ಇಲ್ಲಿ ಮೋರ್ ದೆನ್ 10 ರನ್ಸ್ ಹೋಗೇ ಇಲ್ಲ ಇಲ್ಲಿ ನೀವು ನೋಡ್ಬೋದು. ಸೊ 12 ಬಾಲ್ 38 ರನ್ ಬೇಕಾಗುತ್ತೆ. ಸೊ ಈ ಓವರ್ ಮುಗಿದಾಗ 12 ಬಾಲಲ್ಲಿ 38 ರನ್, ಅಂದ್ರೆ 18 ಓವರ್ ಮುಗಿದಾಗ ಎಷ್ಟು ಬೇಕಾಗುತ್ತೆ, 12 ಬಾಲಿಗೆ 38 ರನ್ ಬರುತ್ತೆ. 19ನೇ ಓವರ್ ತುಷಾರ್ ದೇಶಪಾಂಡೆ ಮಾಡ್ತಾರೆ. ಇಲ್ಲಿ ಆರ್ಚರ್ನು ಮಾಡಿಸ್ಬೋದಿತ್ತು, ಆರ್ಚರ್ ಇಲ್ಲ ಸಂದೀಪ್ ಶರ್ಮಾನ ಮಾಡಿಸ್ಬೋದಿತ್ತು. ತುಷಾರ್ ದೇಶಪಾಂಡೆ ಚೆನ್ನಾಗಿ ಮಾಡ್ತಾ ಇದ್ರು, ಅದಕ್ಕೋಸ್ಕರ ಅವ್ರಿಗೆ ಇದ್ ಮಾಡ್ತಾರೆ. ಬಟ್ ಧೋನಿ ಬ್ಯಾಟಿಂಗ್ ಅಲ್ಲಿ ಇರ್ತಾರೆ. ಸೊ ಈ ಓವರ್ ಅಲ್ಲಿ 19 ರನ್ ಬಂದೋಗ್ಬಿಡುತ್ತೆ. ನೀವು ನೋಡ್ಬೋದು, 2 ಓವರ್ ಸಿಕ್ಕರೆ ಸಾಕು, ಆಟೋಮೆಟಿಕಲಿ ಟರ್ನ್ ಆಗೋಗ್ಬಿಡುತ್ತೆ ಮ್ಯಾಚು. ಸೊ ಒಂದು 4 1 6 ಹೊಡೆದು ಆಮೇಲೆ ಜಡೇಜಾ ಒಂದು 6 ಹೊಡಿತಾರೆ. ಅಂದ್ರೆ 2 6 1 4 ಸಮೇತ ಇಲ್ಲೇನಾಗುತ್ತೆ, 19ನೇ ಓವರಲ್ಲಿ 163ಕ್ಕೆ 5, 19 ರನ್ ಬರ್ತಾವೆ 19ನೇ ಓವರಲ್ಲಿ. ಇನ್ನು 20ನೇ ಓವರಲ್ಲಿ ಜೊಫ್ರಾ ಆರ್ಚರ್ಗೆ ಒಂದು ಓವರ್ ಇರುತ್ತೆ. ತುಂಬಾ ಒಳ್ಳೆ ಬೌಲಿಂಗ್ ಮಾಡಿರ್ತಾರೆ ಜೊಫ್ರಾ ಆರ್ಚರ್. ನೀವು ನೋಡುವಂತ್ರಿ ನೆಕ್ಸ್ಟ್ ಬೌಲಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ. ಬಟ್ ರಿಯಾನ್ ಪರಾಗ್ ಏನ್ ಮಾಡ್ತಾರೆ, ಸಂದೀಪ್ ಶರ್ಮಾ ಕೊಡ್ತಾರೆ. ಅದು ಏನಕ್ಕೆ ಅಂತಂದ್ರೆ ಸಂದೀಪ್ ಶರ್ಮಾ ಸ್ವಲ್ಪ ಸ್ಲೋ ಬಾಲ್ ಮಾಡ್ತಾರೆ. ಸೊ ಹೊಡೆಯಕ್ ಹೋದಾಗ ಕ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಒಂದು ಗಟ್ ಫೀಲಿಂಗ್ ಇದ್ರೆ ಇರ್ಬೋದು. ಯಾಕಂದ್ರೆ ಜಾಫ್ರಾ ಆರ್ಚರ್ ಸ್ವಲ್ಪ ಫಾಸ್ಟ್ ಬಾಲ್. ಸೊ ಧೋನಿಗೆ ಫಾಸ್ಟ್ ಬಾಲ್ ಸಿಕ್ಕರೆ ಈಸಿಯಾಗಿ ಹೊರಗಡೆ ಕಳ್ಸೋ ಚಾನ್ಸಸ್ ಇರುತ್ತೆ, ಅಂದ್ರೆ 6 ಹೊಡೆಯೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ ಬಾಲಲ್ಲೇ ಧೋನಿ ಹೊಡೆಯಕ್ಕೆ ಹೋಗಿ 6 ಹೊಡೆಯಕ್ಕೆ ಹೋಗಿ ಔಟ್ ಆಗ್ತಾರೆ. ಕ್ಯಾಚ್ ಶಿಮ್ರಾನ್ ಹೆಟ್ಮೇಯರ್, ಸಖತ್ ಬೌಂಡ್ರಿನಲ್ಲಿ ತುಂಬಾ ಒಳ್ಳೆ ಕ್ಯಾಚ್ ಅಂತಾನೆ ಹೇಳ್ಬೋದು. ಸೊ ಇನ್ನು ಹೊಸ ಬ್ಯಾಟ್ಸ್ಮನ್ ಓವರ್ಟನ್ ಬರ್ತಾರೆ. ಸೊ 19.4 ಓವರಲ್ಲಿ ಒಂದು 6 ಹೊಡಿತಾರೆ. ಅದಾದ್ಮೇಲೆ ಅಂತ ಏನು ರನ್ ಕಲೆ ಹಾಕಲ್ಲ. ಸೊ 176ಕ್ಕೆ 6, ಅಂದ್ರೆ ಆ, ರಾಜಸ್ಥಾನ್ ರಾಯಲ್ಸ್ ಅವರು 16 ರನ್ಗಳಿಂದ ಈ ಮ್ಯಾಚ್ ಅನ್ನ ಗೆಲ್ತಾರೆ. ಸೊ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಹೇಗಿತ್ತ ಅಂತ ನೋಡೋದಾದ್ರೆ, ರಚಿನ್ ರವೀಂದ್ರ 4ನೇ ಬಾಲ್ಗೆ ಔಟ್ ಆಗ್ತಾರೆ. 7.1 ಓವರಲ್ಲಿ 46 ರನ್ಗೆ 2 ವಿಕೆಟ್. ಸೊ ರಾಹುಲ್ ತ್ರಿಪಾಠಿ ಔಟ್ ಆಗ್ತಾರೆ. ಶಿವಮ್ ದುಬೆ 72ಕ್ಕೆ 3, 9.3 ಓವರಲ್ಲಿ. ಸ್ವಲ್ಪ ಆ, ಚೆನ್ನೈ ಸೂಪರ್ ಕಿಂಗ್ಸ್ ನೀವು ಇಲ್ಲಿ ನೋಡೋದಾದ್ರೆ ಪವರ್ ಪ್ಲೇನಲ್ಲಿ ಸ್ವಲ್ಪ ಆಟ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಇನ್ನು ವಿಜಯ್ ಶಂಕರ್ ಮಿಡ್ಲ್ ಆರ್ಡರ್ನು ಅಷ್ಟೇನು ಚೆನ್ನಾಗಿ ಆಗ್ತಾ ಇಲ್ಲ ಇಲ್ಲಿ. ಸೊ 92 ಫಾರ್ 4.
ಅದಾದ್ಮೇಲೆ ಋತುರಾಜ್ ಗಾಯಕ್ವಾಡ್ 129 ಫಾರ್ 5, MS ಧೋನಿ 164 ಫಾರ್ 6. ಸೊ ಓವರ್ ವೈಸ್ ಸ್ಟ್ಯಾಟಿಸ್ಟಿಕ್ಸ್ ನೋಡೋದಾದ್ರೆ ಫಸ್ಟ್ 6 ಓವರ್ಸ್ ಅಲ್ಲಿ 42 ಫಾರ್ 1, 10th ಓವರ್ ಮುಗಿದಾಗ 74ಕ್ಕೆ 3, 15th ಓವರ್ ಮುಗಿದಾಗ 122ಕ್ಕೆ 4, 20 ಓವರ್ ಮುಗಿದಾಗ 176ಕ್ಕೆ 6. ಸೊ ಇದು ರಾಜಸ್ಥಾನ್ ರಾಯಲ್ಸ್ ಅವರ ಬೌಲಿಂಗ್ ಆಗಿತ್ತು. ಸೊ ನೀವು ಚೆನ್ನೈ ಸೂಪರ್ ಕಿಂಗ್ ಬೌಲಿಂಗಿಗೆ ಮತ್ತು ರಾಜಸ್ಥಾನ್ ರಾಯಲ್ಸ್ ಬೌಲಿಂಗಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ ಇಲ್ಲ ಅಂತಾನೆ ಹೇಳ್ಬೋದು. ಜಾಫ್ರಾ ಆರ್ಚರ್ 3 ಓವರ್ 13 ರನ್ಸ್, ನಾನು ಅದನ್ನೇ ಮೊದಲೇ ಹೇಳಿದೆ, 4ನೇ ಓವರ್ ಅವ್ರಿಗೆ ಕೊಡ್ಬೇಕಿತ್ತು. ಈವನ್ ಜಾಫ್ರಾ ಆರ್ಚರ್ನು ಒಂಥರ ಕ್ವಶನ್ ಮಾರ್ಕ್ ಅಲ್ಲಿ ಇರ್ತಾರೆ, ನಾನು ಮಾಡ್ಬೇಕಿತ್ತಲ್ಲ ಈ ಓವರ್, ಸಂದೀಪ್ ಶರ್ಮಾಗ್ ಹೋಗಿದೆ. ಯಾರು ನೋಡಿದ್ರು ಏನಕ್ಕೆ ಸಂದೀಪ್ ಶರ್ಮಾ ಕೊಟ್ಟ ಅಂತಾನೆ ಇದಾಗಲ್ಲ. ಧೋನಿ ವಿಕೆಟ್ ಹೋದಾಗ ಈವನ್ ಸಂದೀಪ್ ಶರ್ಮಾನು ರಿಲೀಫ್ ಆಗ್ತಾರೆ, ಯಾಕಂದ್ರೆ ಬಹಳ ಡಿಫಿಕಲ್ಟ್ ಓವರ್ ಅದು. 20ನೇ ಓವರು ತುಂಬಾ ಡಿಫಿಕಲ್ಟ್ ಓವರ್, 19-20 ರನ್ ಅಷ್ಟೇ ಬೇಕಾಗಿರುತ್ತೆ. ತುಂಬಾ ಟಫೆಸ್ಟ್ ಓವರ್ ಅದು, 3 6 ಹೊಡೆದ್ರೆ ಮುಗ್ದೇ ಹೋಯ್ತು ಆಟ, ಆ ತರ ಇರುತ್ತೆ. ಸೊ ಬಟ್ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ, ಸಖತ್ ಕ್ಯಾಚ್ ಸಿಗುತ್ತೆ ಅಲ್ಲಿ. ಸೊ ತೀಕ್ಷ್ಣ 4 ಓವರ್ 30 ರನ್, ತುಂಬಾ ಒಳ್ಳೆ ಎಕಾನಮಿಯಿಂದ ಬೌಲಿಂಗ್ ಮಾಡಿದ್ದಾರೆ. ಹೈಲೈಟ್ ಅಂದ್ರೆ ಹಿಂದೂ ಅಸರಂಗ 4 ವಿಕೆಟ್ ನ ಪಡಿತಾರೆ, ತುಂಬಾ ಒಳ್ಳೆ ಬೌಲ್ಸ್ ನ ಬಿಡ್ತಾರೆ, ತುಂಬಾ ಜನನ ಬೋಲ್ಡ್ ಮಾಡ್ತಾರೆ. ಆಮೇಲೆ ಅವ್ರ ಬೌಲಿಂಗ್ ಅಲ್ಲಿ ಕ್ಯಾಚಸ್ ಹೋಗುತ್ತೆ, ತುಂಬಾ ಒಳ್ಳೆ ಬೌಲಿಂಗ್ ಅಂತಾನೆ ಹೇಳ್ಬೋದು. 4 ಓವರ್ 35 ರನ್, 8.8 ಎಕಾನಮಿಯಲ್ಲಿ. ಕುಮಾರ್ ಕಾರ್ತಿಕೇಯ 1 ಓವರ್ ಮಾಡ್ತಾರೆ, 10 ರನ್ ಕೊಡ್ತಾರೆ. ಸೊ ಇದಾಗಿತ್ತು ರಾಜಸ್ಥಾನ್ ರಾಯಲ್ಸ್ ಬೌಲಿಂಗ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಚೆನ್ನೈ ಸೂಪರ್ ಕಿಂಗ್ಸ್ ಎರಡನೇ ಪಂದ್ಯನ ಸೋಲ್ತಾ ಇದ್ದಾರೆ ಇಲ್ಲಿ, ಸೊ 6 ರನ್ಗಳಿಂದ. ಸೊ ಇಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಬಂದು ನಿತೀಶ್ ರಾಣಾ, 36 ಬಾಲ್ಗೆ 81 ರನ್, ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಇನ್ನೂ ಒಂದ್ 2-3 ಓವರ್ ಇದ್ದಿದ್ರೆ ಆಲ್ಮೋಸ್ಟ್ ರಾಜಸ್ಥಾನ್ ರಾಯಲ್ಸ್ 200 ಗಡಿ ದಾಟಕ್ಕೂ ಆಗ್ತಿತ್ತು, ಪ್ಲಸ್ ಇವ್ರು 100 ರನ್ಸ್ನು ಹೊಡಿತಾ ಇದ್ರು ಅಂತಾನೆ ಹೇಳ್ಬೋದು. ಬನ್ನಿ ಹಾಗಾದ್ರೆ ಮ್ಯಾಚ್ ನಂಬರ್ 11 ಮುಗಿದಾಗ ಪಾಯಿಂಟ್ಸ್ ಟೇಬಲ್ ಹೇಗೆ ಕಾಣ್ತಾ ಇತ್ತು ಅಂತ ನೋಡೋಣ. ಸೊ ನೀವಿಲ್ಲಿ ನೋಡ್ಬೋದು, RCB +2.226, 2 ಮ್ಯಾಚಲ್ಲಿ 2 ಮ್ಯಾಚ್ ಗೆದ್ದಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ 2ರಲ್ಲಿ 2 ಗೆದ್ದಿದ್ದಾರೆ, +1.320. ಸೊ ಲಕ್ನೋ ಸೂಪರ್ ಜೈಂಟ್ಸ್ 2ರಲ್ಲಿ 1 ಗೆದ್ದಿದ್ದಾರೆ, +0.936. ಸೊ ರಾಜಸ್ಥಾನ್ ರಾಯಲ್ಸ್ ಈ ಮ್ಯಾಚ್ ಗೆದ್ದಿದ್ದಾರೆ ಅಂದ್ರೆ 3ರಲ್ಲಿ 1 ಗೆದ್ದಿದ್ದಾರೆ, 2 ಸೋತಿದ್ದಾರೆ. ಸೊ 2 ಪಾಯಿಂಟ್ ಇದೆ, -1.112. ಸೊ ಚೆನ್ನೈ ಸೂಪರ್ ಕಿಂಗ್ಸ್ 3ರಲ್ಲಿ 1 ಗೆದ್ದಿದ್ದಾರೆ, 2 ಸೋತಿದ್ದಾರೆ, ಪಾಯಿಂಟ್ಸ್ 2 ಇದೆ, -0.771. ಸೊ ಇದಾಗಿತ್ತು RR ವರ್ಸಸ್ CSK ಮ್ಯಾಚ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತಿದ್ದೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಪೇಜಸ್ನ ಲೈಕ್ ಮಾಡಿ. ಥ್ಯಾಂಕ್ ಯು.